ಮಾಡ್ತಾ ಇದೀಯಾ ಅಮ್ಮ? ಇನ್ನು ಚಳಿ ಮಳೆ ಬರ್ತಾ ಇದೆಯಲ್ವಾ, ಏನಾರು ಸ್ನ್ಯಾಕ್ಸ್ ಮಾಡಮ್ಮ ಅಂತ ಅಂದೆ ಅಲ್ವಾ, ಅದಕ್ಕೋಸ್ಕರ ಬೆಂಡೆಕಾಯಿ ಇತ್ತು. ಬೆಂಡೆಕಾಯಿಂದ ಏನಾರು ಸ್ನ್ಯಾಕ್ಸ್ ಮಾಡೋಣ ಅಂತ ಕಟ್ ಮಾಡಿ ಮಾಡ್ತಾ ಇದ್ದೀನಿ. ಚಿಪ್ಸ್ ಥರ ಕ್ರಿಸ್ಪಿಯಾಗಿ ಬರುತ್ತಲ್ಲ, ಆ ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನೇನು ಹಾಕ್ತಾ ಇದೆಯಾ? ಇದಕ್ಕೆ 1-2 ಸ್ಪೂನಷ್ಟು ಕಡಲೆ ಹಿಟ್ಟು, 1-2 ಸ್ಪೂನ್ ಕಡಲೆ ಹಿಟ್ಟು, ಮತ್ತು 1 ಸ್ಪೂನ್ ಅಕ್ಕಿ ಹಿಟ್ಟು, ಮತ್ತು ಇದು ಚಿಲ್ಲಿ ಪೌಡ್ರು ಖಾರಕ್ಕೆ ಬೇಕಲ್ವಾ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಒಂದು ಸ್ವಲ್ಪ ಅರ್ಧ-ಮುಕ್ಕಾಲು ಸ್ಪೂನಷ್ಟು ಕಾರ್ನ್ಫ್ಲೋರು. ಕೇಳೋ ಇದು ಹಾಕೋದು ಕ್ರಿಸ್ಪಿಯಾಗಿ ಬರಲಿ ಅಂತ. ಇದನ್ನು ಹಿಂಗೆ ಇದು ಮಾಡಿ ನೀರು ಹಾಕ್ತೇನೆ. ಸ್ವಲ್ಪ ಡ್ರೈ ಇದ್ದಾಗಲೇ ಎಲ್ಲದಕ್ಕೂ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾನು ಯಾರೋ ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೀನ, ನಾನು ನೋಡಿದ್ದು. ನಾನೊಂದು ಸರಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಸ್ವಲ್ಪ ಇದು ಲೋಳೆ ಥರ ಆಗಿಬಿಡುತ್ತೆ. ಸ್ವಲ್ಪನೇ ನೀರು ಹಾಕ್ಕೋಬೇಕು. ಸ್ವಲ್ಪ ತೀರ ತೆಳುವಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರಲ್ಲ, ಅಂಟು ಥರ ಆಗಿಬಿಡುತ್ತೆ. ಸ್ವಲ್ಪ ಡ್ರೈ ಇದ್ದಂಗೆ ಕಲಿಸ್ಕೊಂಡು ನೋಡಿ, ಇಷ್ಟಿದೆಯಲ್ಲ, ಇಷ್ಟಾದರೆ ಸ್ವಲ್ಪ ಡ್ರೈ ಅನಿಸಿದ್ರೆ ನೀವು ನೀರನ್ನ ಹಾಕ್ಕೋಬೋದು. ನೋಡಿ, ಈ ಥರ ಇದ್ದರೆ ಚೆನ್ನಾಗಿ ಬರುತ್ತೆ. ಇವಾಗ ಹಾಕೋಣ. ಈ ಥರ ಒಂದೊಂದೇ ಬಿಡಿಯಾಗಿ ಹಾಕಿ ಚಿಪ್ಸ್ ಬೇಯಿಸ್ತೀವಲ್ವಾ, ಆ ಥರ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇದು ಆಗಿದೆ. ಇದನ್ನ ಎತ್ತೋಣ ಎಲ್ಲ.